ರಾಣೆಬೆನ್ನೂರಿನ ಮೆಡ್ಲೇರಿ ಗ್ರಾಮದ ಕುರುಬರ ವಿಶಿಷ್ಟ ಆಚರಣೆಗಳಿಗೆ ನಾನಂತೂ ಮನಸೋತಿದ್ದೇನೆ. ಕುರುಬರ ಸಂಪ್ರದಾಯಗಳು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳನ್ನು ಒಳಗೊಂಡಿದೆ. ತಲತಲಾಂತರಗಳಿಂದ ನಡೆದು ಬಂದ ವಿಭಿನ್ನ ಸಂಪ್ರದಾಯಗಳನ್ನು ಆಚರಿಸುತ್ತಿದ್ದಾರೆ. ಈಗಲೂ ಅದರೊಟ್ಟಿಗೆ ಬದುಕು ಕಟ್ಟಿಕೊಂಡಿದ್ದಾರೆ. ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಊರು ಬಿಟ್ಟು ಮಲೆನಾಡಿನಡೆಗೆ ವಲಸೆ ಹೋಗುತ್ತಾರೆ ಕುರಿಗಳೊಂದಿಗೆ. ಮತ್ತೆ ಹಿಂತಿರುಗಿ ಬರೋದು ಮಳೆಗಾಲದ ಕಾರ ಹುಣ್ಣಿಮೆ. ಬರೋಬ್ಬರಿ 6 ತಿಂಗಳುಗಳ ಕಾಲ ಮಲೆನಾಡಿನ ವಿವಿಧ ಕಡೆ ಕುರಿ ಮೇಯಿಸುತ್ತಾರೆ. ಎಂಥ ಕಾಲಕ್ಕೂ ಹೋದ ಕುರಿಗಳ ಹಿಂಡು ಕಾರ ಹುಣ್ಣಿಮೆ ಬರುವವರೆಗೂ ವಾಪಸ್ಸಾಗುವುದಿಲ್ಲ. ಇದು ಈ ಕುರಿಗಾಯಿಗಳ ಜನರ ದೈವದ ವಾಡಿಕೆಯನ್ನ ಎಲ್ಲರೂ ಚಾಚು ತಪ್ಪದೆ ಪಾಲಿಸುತ್ತಾರೆ, ಗೌರವಿಸುತ್ತಾರೆ. ಗ್ರಾಮವನ್ನ ಬಿಟ್ಟು ವಲಸೆ ಹೋಗುವ ದಿನದಂದು ಊರ ಹೊರಗಿನ ಬಯಲಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರುತ್ತದೆ. ತಮ್ಮ ತಮ್ಮ ಕುರಿ ಹಿಂಡಿನ ಮನೆ ಮಂದಿಯೆಲ್ಲ ಬುತ್ತಿಗಂಟು ತಂದು ಅಲ್ಲಿಯೇ ತಿಂದು ಪೂಜೆ ಸಲ್ಲಿಸಿ ಕುರಿಗಾಯಿಗಳನ್ನ ಕಳಿಸಿಕೊಡುತ್ತಾರೆ. ನಿಜಕ್ಕೂ ಇದೊಂದು ನಮ್ಮ ನೆಲದ ವಿಭಿನ್ನ ಸಂಸ್ಕೃತಿಯಾಗಿದೆ. ಇದಕ್ಕೆ ತಲೆಮಾರುಗಳ ಸುದೀರ್ಘ ಇತಿಹಾಸವಿದೆ. ಇವರ ಪ್ರತಿಯೊಂದು ಆಚರಣೆ, ಸಂಪ್ರದಾಯ, ಸಂಸ್ಕೃತಿ ಕುಲದೇವರಾದ ಬೀರಪ್ಪನ ಹೆಸರಿನಲ್ಲಿ ನಡೆಯುತ್ತದೆ. ಪವಾಡ ಪುರುಷ ಬೀರಪ್ಪ ದೇವರು ಇವರ ಬದುಕಿನ ಮೂಲ ಭಾಗವಾಗಿದ್ದಾರೆ. ಊಟ ಉಪಚಾರ ಮುಗಿದ ಬಳಿಕ ಇವರಲ್ಲೊಂದು ಬದ್ಧತೆಯ ದೈವವಿದೆ. ಅಲ್ಲಿ ಸಭೆ ಸೇರಿ ಎಲ್ಲರೂ ಮುಂದಿನ ಆಗು ಹೋಗುಗಳ ಚರ್ಚೆ ಮಾಡುತ್ತಾರೆ. ಅಲ್ಲಿ ತೀರ್ಮಾನವಾಗಿರುವ ಎಲ್ಲಾ ನಿಯಮಗಳನ್ನ ಎಲ್ಲರೂ ಪಾಲಿಸಬೇಕಾಗುತ್ತದೆ. ದೈವದ ತೀರ್ಮಾನವೇ ದೇವರ ತೀರ್ಮಾನವೆಂದು ಭಾವಿಸಿಕೊಳ್ಳುತ್ತಾರೆ ಪ್ರತಿಯೊಬ್ಬರು. ನಂತರ ಇಲ್ಲಿಂದ ಹೊರಡುತ್ತಾರೆ. ಅಲ್ಲಲ್ಲಿ ಊರುಗಳಲ್ಲಿ, ಕಾಡುಮೇಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಕುರಿಗಳೊಂದಿಗೆ ಬದುಕುತ್ತಾರೆ. ಬಿಸಿಲು, ಮಳೆ, ಗಾಳಿ, ಚಳಿಯನ್ನ ಲೆಕ್ಕಿಸದೆ ಸಣ್ಣ ಗುಡಿಸಲಲ್ಲೇ ಇದ್ದು ತಮ್ಮ ಬದುಕಿನ ದಿನಮಾನಗಳನ್ನ ಕಳೆಯುತ್ತಾರೆ. ಅನೇಕ ಕಡೆ ಹಲ್ಲೆ, ದೌರ್ಜನ್ಯಕ್ಕೂ ಒಳಗಾಗುತ್ತಾರೆ ಈ ಕುರಿಗಾಯಿಗಳು. ಅಡವಿಯೊಂದಿಗೆ ಇವರದ್ದು ಬಿಡಲಾರದಂತಹ ನಂಟು. ಅರಣ್ಯಾಧಿಕಾರಿಗಳ ಕಿರುಕುಳಕ್ಕೂ ಒಳಗಾಗುತ್ತಾರೆ. ಕಳ್ಳಕಾಕರ ಕಾಟಕ್ಕೂ ಬಲಿಯಾಗುತ್ತಾರೆ. ಇವರು ಬರುವ ಕಡೆ ಅಚಾನಕ್ ಆಗಿ ದೃಷ್ಟಿ ತಪ್ಪಿಸಿ ಕುರಿಗಳೇನಾದರೂ ಹೊಲಕ್ಕೆ ಬಂದರೆ ದಯವಿಟ್ಟು ಇವರ ಮೇಲೆ ಹಲ್ಲೆಗೆ ಮುಂದಾಗಬೇಡಿ, ಬುದ್ಧಿ ಹೇಳಿ ಕಳಿಸಿಕೊಡಿ ಎಂದು ಮನವಿ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ನಮ್ಮ ರಾಣೆಬೆನ್ನೂರಿನ ಮೆಡ್ಲೇರಿ ಗ್ರಾಮದ ಕುರುಬರ ವಿಶಿಷ್ಟ ವಿಭಿನ್ನ ಆಚರಣೆಗಳು ನೋಡುವ ಭಾಗ್ಯ ಇವತ್ತು ನನ್ನದಾಗಿತ್ತು.